ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಹ ಜ್ಞಾನಪಥ ತರಗತಿಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸ್ತಕ್ಕಂತಹ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಎಕ್ಸಾಮಿನೇಷನ್ ಗ್ರಾಮ ಆಡಳಿತಾಧಿಕಾರಿ ಪರೀಕ್ಷೆಯ ಒಂದು ಪಠ್ಯಕ್ರಮ ಸಿಲೆಬಸ್ ಏನಿದೆ ಅದನ್ನು ನೋಡೋಣ. ಮೊದಲಿಗೆ ಸ್ನೇಹಿತರೆ, ಗ್ರಾಮಾಡಳಿತಾಧಿಕಾರಿ ಪರೀಕ್ಷೆಯಲ್ಲಿ 2 ಪತ್ರಿಕೆಗಳಿರ್ತವೆ. ಒಂದು ಪತ್ರಿಕೆ 1, ಪತ್ರಿಕೆ 2. ಪತ್ರಿಕೆ 1 ನಮಗೆ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತಪ್ಪ ಅಂದರೆ, ಎ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು, ಬಿ ದೈನಂದಿನ ಗ್ರಹಿಕೆಯ ವಿಷಯಗಳು, ಮತ್ತು ಭಾರತ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ ವಿಷಯಗಳು, ಮತ್ತು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳು, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು. ಇಷ್ಟೂ ವಿಷಯಗಳೆಲ್ಲ ಪತ್ರಿಕೆ 1ರಲ್ಲಿ ಅಡಕವಾಗಿರುತ್ತೆ ಸ್ನೇಹಿತರೆ. ಪತ್ರಿಕೆ 1 100 ಅಂಕ. ಹಾಗೆ ಇದಕ್ಕೆ ನಮಗೆ 2 ಗಂಟೆಯ ಕಾಲಾವಕಾಶವನ್ನು ನೀಡಲಾಗಿರುತ್ತೆ. ಹಾಗೆ ಪತ್ರಿಕೆ 2ನ್ನು ನಾವು ನೋಡೋದಾದರೆ ಸ್ನೇಹಿತರೆ, ಪತ್ರಿಕೆ 2ರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ, ಇದನ್ನು ನಾವು ಸಂವಹನ ಪತ್ರಿಕೆ ಅಂತಲೂ ಕೂಡ ಕರಿತೀವಿ. ಈ 3 ವಿಷಯಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಸಮವಾಗಿ ಪತ್ರಿಕೆಯಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಸ್ನೇಹಿತರೆ. ಸಾಮಾನ್ಯ ಕನ್ನಡದಲ್ಲಿ ವ್ಯಾಕರಣಗಳಿರ್ಬೋದು, ಕೃತಿಗಳಿರ್ಬೋದು, ಮತ್ತು ಕವಿಗಳ ಪರಿಚಯ ಇರ್ಬೋದು, ಕವಿಗಳ ಕುರಿತಂತಹ ಮಾಹಿತಿ ಇರ್ಬೋದು, ಹಾಗೆ ಪ್ರಶಸ್ತಿಗಳಿರ್ಬೋದು, ಮತ್ತು ಇನ್ನಿತರ ವಿಷಯಗಳು ಕನ್ನಡಕ್ಕೆ ಸಂಬಂಧಪಟ್ಟಂತಹ ಸಾಮಾನ್ಯ ಪ್ರಶ್ನೆಗಳನ್ನು ಸಾಮಾನ್ಯ ಕನ್ನಡದಲ್ಲಿ ಕೇಳಲಾಗುತ್ತೆ ಸ್ನೇಹಿತರೆ. ಹಾಗೆ ಸಾಮಾನ್ಯ ಇಂಗ್ಲೀಷಲ್ಲೂ ಅಷ್ಟೇ ಏನಿದೆ ಜನರಲ್ ಗ್ರಾಮರ್ ಏನಿದೆ ಇಂಗ್ಲೀಷಲ್ಲಿ, ಪಾರ್ಟ್ಸ್ ಆಫ್ ಸ್ಪೀಚು, ಟೆನ್ಸಸ್ಸು, ಮತ್ತು ಆರ್ಟಿಕಲ್ಸು, ಮತ್ತು ಫಿಗರ್ ಆಫ್ ಸ್ಪೀಚು ಎಕ್ಸೆಟ್ರಾ ಏನೇನು ಬೇಸಿಕ್ ಗ್ರಾಮರ್ಸ್ ಇದೆ ಅದನ್ನೆಲ್ಲ ಸಹ ಸಾಮಾನ್ಯ ಇಂಗ್ಲೀಷ್, ಜನರಲ್ ಇಂಗ್ಲೀಷ್ನಲ್ಲಿ ಎಲ್ಲನೂ ಕೂಡ ಏನು ಮಾಡಿರ್ತಾರೆ, ಕವರ್ ಮಾಡಿರ್ತಾರೆ. ಮತ್ತು 3ನೇದಾಗಿ ಬಂದರೆ ಕಂಪ್ಯೂಟರ್ ಜ್ಞಾನ, ಕಂಪ್ಯೂಟರ್ ನಾಲೆಡ್ಜ್. ಇದರಲ್ಲಿ ಸ್ನೇಹಿತರೆ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರುತ್ತೆ. ಇದನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ ಸ್ನೇಹಿತರೆ. ಒಟ್ಟಾಗಿ 2 ಪತ್ರಿಕೆಗಳು ಗ್ರಾಮ ಆಡಳಿತಾಧಿಕಾರಿ ಪರೀಕ್ಷೆಗೆ ಇರುತ್ತದೆ. ಪತ್ರಿಕೆ 1, ಪತ್ರಿಕೆ 2. ಇವತ್ತಾಗಿತ್ತು ಈ ದಿನದ ಮಾಹಿತಿ ಸ್ನೇಹಿತರೆ. ಧನ್ಯವಾದಗಳು.